ಎಲ್ರಿಗೂ ನಮಸ್ತೆ. ಎಲ್ರಿಗೂ ವೈಬ್ಸ್ ಕನ್ನಡಿಗ ಫ್ಯಾಮಿಲಿಗೆ ಸ್ವಾಗತ. ನಾನು ನಿಮ್ಮ ಹುಡುಗ ಶರತ್. ಒಂದು ತುಂಬ ದಿನಗಳ ನಂತರ ಅಂತಲೇ ಹೇಳ್ಬೋದು ವ್ಲಾಗ್. ಸೊ ಇವತ್ತು ಬಂದುಬಿಟ್ಟು ನವಂಬರ್ 19 ಧರ್ಮಸ್ಥಳದ ಒಂದು ಲಕ್ಷ ದೀಪೋತ್ಸವ. ಬನ್ನಿ ಹೇಗೆಲ್ಲ ಇದೆ ಒಂದು ನೋಡ್ಕೊಂಡು ಬರೋ ಅಂತ ಹೇಳ್ತಾರೆ. ಸಪೋಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋ. ಎಲ್ಲ ಥರದ ಅಂಗಡಿ, ಜಾಯಿಂಟ್ ವೀಲ್ ಆಗಲಿ ಎಲ್ಲ ಆಡಲಿಕ್ಕೆಲ್ಲ ಬಂದಿದೆ. ಸೊ ಯಾರೆಲ್ಲ ಬಂದಿದ್ದಾರೆ ನೋಡಿ ಒಂದು ಕಮೆಂಟ್ ಮಾಡಿ. ಸೊ ವಿಶೇಷ ಬಂದುಬಿಟ್ಟು ಲೈಟಿಂಗ್. ಸೊ ಎಲ್ಲಿ ನೋಡಿದ್ರು ಅಲ್ಲಿ ಲೈಟಿಂಗನ್ನು ನೀವು ನೋಡ್ಬೋದು. ಸೊ ಇವತ್ತು ಈ ಸಲ ತುಂಬಾ ಒಂದು ಡಿಫ್ರೆಂಟಾಗಿ ಲೈಟಿಂಗ್ ಮಾಡಿದಾರಲ್ಲ. ಪೂರ್ತಿ ಒಂದು ಪಾರ್ಕಿಂಗ್, ವಸ್ತು ಪ್ರದರ್ಶನ ಹಾಲ್ ಇದು. ಸೊ ಅಲ್ಲಿ ಪ್ರೋಗ್ರಾಮ್ ಆಗ್ತಿರ್ತದೆ, 5 ದಿನವೂ ಪ್ರೋಗ್ರಾಮ್ ಇರ್ತದೆ. ಅಲ್ಲಿ ಅಮೃತ ವರ್ಷ ಕೂಡ ಒಂದು ಪ್ರೋಗ್ರಾಮ್ ಇರ್ತದೆ. ಸ್ಪೆಷಲ್ ಲೈಟಿಂಗ್ ಅಲ್ಲ, ಫುಲ್ ಜನನೇ. ಈಗ ಗಂಟೆ ಬಂದ್ಬಿಟ್ಟು 7 ಗಂಟೆ. ಈಗ ಬಂದುಬಿಟ್ಟು ಧರ್ಮಸ್ಥಳ ಎಂಟ್ರೆನ್ಸ್ ಇದೆ ಅಲ್ಲ, ಸೊ ಅಲ್ಲಿದ್ದೀನಿ. ಸೊ ಲೈಟಿಂಗ್ ನೋಡ್ಬೋದು. ರೆಸಿಮ್ ಅಂತ ಹಾಕಿ ಇಲ್ಲಿ ಗೋಬಿ ಅಂಗಡಿ ಎಲ್ಲ ಇದೆ. ಅಲ್ಲಿ ನೋಡಿ ಬಾಗಿಲಿಗೆ ಎಲ್ಲ ಒಂದು ಇದು ಬೇಕಿದ್ರೆ ಇಲ್ಲೇ ತಗೊಳ್ಬೋದು. ಇದು ಬಂದ್ಬಿಟ್ಟು 500 kg ಇರುವಂಥ ಒಂದು ಗಂಟೆ. ಇದು ಬಂದ್ಬಿಟ್ಟು ಕಡಪ ಬೆಟ್ಟ ನೋಡಿ. ಫುಲ್ ಬಿಲ್ಡಿಂಗ್ ಪೂರ್ತಿ ಲೈಟಿಂಗ್ ಅಲ್ಲ, ಅಲ್ಲಲ್ಲ ಅಂಗಡಿಗಳಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಸೊ ಇಂಥದ್ದೇ ಒಂದು ಮಾರೋರು ತುಂಬ ಜನ ಬಂದಿದ್ದಾರೆ ಅಂತ ಹೇಳ. ಸೊ ಫುಲ್ ಲೈಟಿಂಗ್. ಸೊ ಬೆಳಗಿನ ಯಾವ ತನಕ ನೀವು ಇಲ್ಲಿ ತಿರುಗಾಡ್ಬೋದು. ನೋಡಿ ಫುಲ್ಲ ಜನ ಅಂದ. ಏನೇ ಟೆಂಪಲ್ ಎದುರುಗಡೆ ಹೋಗಿ ಬರುವಂಥ ರೌಂಡ್ ಎಲ್ಲಿ ನೋಡಿದ್ರು ಜನ. ಇದು ಟೆಂಪಲ್ ಅಪೋಸಿಟ್ ಇರುವಂಥ ಟೆಂಪಲ್ಗೆ ಹೋಗೋ ದಾರಿಯಲ್ಲಿರುವಂಥ ದಾರಿ. ಇಲ್ಲಿ ಲೈಟಿಂಗ್ ನೋಡೋದು ಫುಲ್ ಅಂಗಡಿನೇ. ಲೈಟಿಂಗ್ ನೋಡ್ಲಿಕ್ಕೇನೆ ಚೆಂದ ಬಂತು. ಈಗ ಬಂದುಬಿಟ್ಟು ಟೆಂಪಲ್ ಎದುರುಗಡೆ ಹೋಗ್ತಿರೋದು. ಯಾವ ನಮ್ಮನ್ನು ಬೆಳಕಿದೆ ಮತ್ತು. ಸೊ ಫೋಟೋ ಎಲ್ಲ ಒಂದು ಚೆಂದ ಬರ್ತದೆ. ಇದು ಬಂದುಬಿಟ್ಟು ದರ್ಶನಕ್ಕೆ ಹೋಗೋರು ದಾರಿ. ರಶ್ ಇದೆ, ಲೇಟ್ ಆಗ್ಬೋದು ಇವತ್ತು ಆ್ಯಕ್ಚುಲಿ ಹೋಗ್ಬಂದು. ಇಲ್ಲಿ ದರ್ಶನ ಎಲ್ಲ ಮುಗಿಸಿ ಒಂದು ಕೂತವ್ರು ಇರಬೇಕು. ರಥ ಎಳಿಲಿಕ್ಕಿರ್ತದಲ್ಲ, ಅದು ನೋಡಿ ಕೂತಿದ್ದಾರೆ. ನೋಡಿ ಟೆಂಪಲ್ನ ಯಾವ ಥರ ಒಂದು ಲೈಟಿಂಗ್ ಮಾಡಿದ್ದಾರೆ ನೋಡಲಿಕ್ಕೆ ಒಂದು ಖುಷಿ. ಸೊ ಲಕ್ಷ ದೀಪೋತ್ಸವ ಹೆಸರಲ್ಲಿ ನಿಮಗೆ ಸಿಗ್ತದೆ. ಸೊ ಹೂವಿನ ಅಲಂಕಾರ ಎಲ್ಲ ಹಂಗೆ ಮಾಡಿದ್ದಾರೆ, ಸಖತ್ ಮಾಡಿದ್ದಾರೆ. ಮತ್ತು ಗಾಡಿ ನೋಡಿ, ಜನ ನೋಡಿ
ಜಾಸ್ತಿ ಆಗ್ತದೆ ಇವಾಗಲೇ ಕಡಿಮೆ ಇನ್ನು ಟೈಮ್ ಆಗ್ತದೆ ಫುಲ್ ಜನ ನೀವು ಎಂಟ್ರೆನ್ಸ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಇದೆ ಕಾರ್ ಮ್ಯೂಸಿಯಂ ಇದೆಯಲ್ಲ ಸೊ ಆ ಕಡೆ ಹೋಗುತ್ತಾರೆ ಬನ್ನಿ ನೋಡು ಬರೋ ಫುಲ್ ಅಂಗಡಿನೇ ನೋಡ್ಬೋದು ನೀವು ಈ ಕಡೆ ಆ ಕಡೆ ನೋಡಿ ಇದೇ ಅನ್ನಛತ್ರ ಗ್ರೌಂಡ್ ಸೊ ಇಲ್ಲೇ ಒಂದು ಭಕ್ತಾದಿಗಳು ಸೊ ಒಂದು ಉಚಿತ ಒಂದು ಸಾರ್ವಜನಿಕ ಆಟ ಸಂದರ್ಪಣೆ ಮಾಡ್ತಾರೆ ಸೊ ಪ್ರತಿ ವರ್ಷ ನಿಮಗೆ ಇದನ್ನು ಒಂದು ನೋಡಿ ಸಿಗ್ತದೆ ನೋಡಿ ಇಲ್ಲೇ ಅರೇಂಜ್ ಮಾಡಿದ್ದಾರೆ ಭಕ್ತಮಾಶರು ಆಗಮಿಸ್ತಾ ಇದ್ದೀರಾ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಿದ್ದೇವೆ ಅನ್ನಪ್ರಸಾದ ಸ್ವೀಕಾರ ಮಾಡುವ ಬೋರ್ಡ್ ಹಾಕಿದ್ದಾರೆ 14ನೇ ವರ್ಷದಂತೆ ಅದೇ ಥರ ಎಷ್ಟು ವರ್ಷದಿಂದ ಈ ಸೇವೆಯನ್ನು ಮಾಡ್ತಿದ್ದಾರೆ ಏನು ಬೇಕು ಅದಿದೆ ಅನ್ನ ಸಾಂಬಾರು ರುಮಾಲಿ ಭಾಷೆ ಇವತ್ತು ಹೊಟ್ಟೆ ಫುಲ್ ನೀವು ತಿನ್ಬೋದು ಎಷ್ಟೇ ಜನರಿಗೆ ಕಡಿಮೆ ಆಗೋದಿಲ್ಲ ಆಗ್ತದೆ ಎಷ್ಟೇ ಜನ ಬಂದರು ಅವರು ದಾಸೋಹನ ಮಾಡ್ತಾರೆ ಅಂತ ಹೇಳ ಅಲ್ಲಿ ತನಕ ಶ್ರೀ ಕ್ಷೇತ್ರದ ವ್ಯವಸ್ಥೆಯಲ್ಲಿ ಅದ್ಭುತವಾದ ಸುಮಾರು ವರ್ಷದಿಂದ ಸೇವೆ ಕೊಡ್ತಿದ್ದಾರೆ ನಿಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ನೀವು ಜವಾಬ್ದಾರರು ಊಟ ಮಾಡ್ತಿದ್ದ